ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಂಬಳೆ ಹೋಬಳಿ ಘಟಕ ಚಿಕ್ಕಮಗಳೂರು ವತಿಯಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜನ್ಮ ದಿನಾಚರಣೆ ಮತ್ತು ದತ್ತಿ ಉಪನ್ಯಾಸ ಹಾಗೂ ಸೇವಾ ದೀಕ್ಷೆ ಸಮಾರಂಭ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ನೇಕಾರ ಬೀದಿ ಶ್ರೀ ಕೋದಂಡರಾಮ ದೇವಸ್ಥಾನ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪರಿಸರ ಮೌಲ್ಯಮಾಪನ ತಜ್ಞರ ಸಮಿತಿ ಅಧ್ಯಕ್ಷರಾದ ಎಎನ್ ಮಹೇಶ್ ಅವರು ಮಾತನಾಡಿ, ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸುಮಾರು 4 ದಶಕಗಳ ಕಾಲ ಮೈಸೂರನ್ನ ಆಳಿದರು. ಅವರು ಒಬ್ಬ ಪ್ರಾಮಾಣಿಕ ಹಾಗೂ ದಕ್ಷ ಆಡಳಿತಗಾರರಾಗಿದ್ದರು. ಜನಸಾಮಾನ್ಯರ ಏಳಿಗೆಯೇ ಮುಖ್ಯವೆಂದು ನಂಬಿ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡಿದವರು. ದಕ್ಷ ಆಡಳಿತಗಾರರನ್ನ ನೇಮಕ ಮಾಡಿ ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡದವರು. ಜನಸಾಮಾನ್ಯರಿಗಾಗಿ ಜಾರಿ ಮಾಡಿದ ಸಾಮಾಜಿಕ ನ್ಯಾಯ ಮತ್ತು ಮೈಸೂರು ರಾಜ್ಯದ ರಾಜಕೀಯ ಸ್ವಾಯತ್ತತೆಗಾಗಿ ಬ್ರಿಟಿಷರೊಂದಿಗೆ ನಡೆಸಿದ ಸೆಣಸಾಟವು ಇವು ಅವರ ಅಪರೂಪದ ಕೊಡುಗೆಗಳು ಎಂದು ಹೇಳಿದರು. ಒಬ್ಬ ರಾಜರಿಗೆ ಎಷ್ಟೊಂದು ದೂರದೃಷ್ಟಿತ್ವ ಕಲ್ಪನೆ ಇತ್ತು ಅಂತಂದ್ರೆ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದಂತ ಮೊದಲ ವ್ಯಕ್ತಿ. ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಮೀಸಲಾತಿಯನ್ನ ಮಿಲ್ಲರ್ ಕಮಿಷನ್ ಅನ್ನ ರಚನೆ ಮಾಡೋದ್ರ ಮೂಲಕ ಮೀಸಲಾತಿ ಕೊಟ್ಟಂತ ಒಬ್ಬ ನಾಯಕ. ಅವರಿಗೆ ಅನಿಸಿತ್ತು ಯಾವುದೋ ಉಳ್ಳವರ ಕೈಲಿ ಅಥವಾ ಸಾರಸ್ವತ ಜಗತ್ತನ್ನ ಬಲ್ಲವರ ಕೈಲಿ ಇದು ಎಲ್ಲಾ ಅಧಿಕಾರನೂ ಕೂಡ ಹೋಗ್ತದೆ ಮತ್ತು ಎಲ್ಲ ನೌಕರಶಾಹಿನೂ ಅವರಿಗೆ ಸಿಗ್ತದೆ ಅನ್ನೋ ಉದ್ದೇಶದಿಂದ ಅವರು ಆ ಮಿಲ್ಲರ್ ಕಮಿಷನ್ ರಚನೆ ಮಾಡ್ತಾರೆ. 75% ಮೀಸಲಾತಿಯನ್ನ ಅವತ್ತು ಕೊಡಬಾರ್ತಕ್ಕಂಥ ಮೊದಲ ಅಸ್ಮಿತೆಯನ್ನು ಇಟ್ಕೊಂಡು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಒಂದು ಸಂಸ್ಥೆಯನ್ನ, ಸ್ವಾಯತ್ತ ಸಂಸ್ಥೆಯನ್ನ ಹುಟ್ಟು ಹಾಕ್ತಾರೆ. ಅದು ಭಾಷೆಗಾಗಿ, ಭಾಷೆಯ ಬೆಳವಣಿಗೆಗಾಗಿ ಎನ್ನುವಂತ ವಿಷಯ. ಅವರ ಜನ್ಮ ದಿನಾಚರಣೆ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನ ಮೇ 15 ಸುರೇಶಣ್ಣ, ಮೇ 5 ಅವತ್ತಾಗಿರುತ್ತೆ. ಇವತ್ತು ನಮ್ಮ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಂಸ್ಥಾಪನಾ ದಿನ. ವಿಶೇಷವಾಗಿ ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ಈ ನಾಡಿಗೋಸ್ಕರ ಒಂದು ಸಾಹಿತ್ಯದ ಬೆಳವಣಿಗೆಗೆ ರಾಜಾಶ್ರಯ, ಕಲೆ, ಸಾಹಿತ್ಯ, ಸಂಗೀತ ಇದೆಯಲ್ಲ, ಅವುಗಳ ಬೆಳವಣಿಗೆಗೆ ರಾಜಾಶ್ರಯ ಇಲ್ಲ ಅಂತಂದ್ರೆ ಅದು ತನ್ನ ಅಭ್ಯುದಯವನ್ನ ಪಡೆಯೋದಕ್ಕೆ ಸಾಧ್ಯತೆ ಇಲ್ಲ. ಹುಟ್ಟುವ ನದಿಗಳೆಲ್ಲ ಪುಣ್ಯ ನದಿಗಳಾಗಲ್ಲಂತೆ, ಹುಟ್ಟುವ ಮನುಷ್ಯರು ಕೂಡ ಪ್ರಾತಸ್ಮರಣೀಯರಾಗಲ್ಲ ಅಂತೇಳಿ. ನಮ್ಮ ದೇಶದಲ್ಲಿ 100,000 ನದಿಗಳು ಇರ್ತವೆ. ಎಲ್ಲ ನದಿಗಳು ನಾವು ಪುಣ್ಯ ನದಿ ಅಂತ ಹೇಳಲ್ಲ, ಕೆಲವು ನದಿಗಳಿಗೆ ಮಾತ್ರ ಪುಣ್ಯ ಅಂತ ಹೇಳ್ತೀವಿ. ನಾವು ವೇದಗಳ ಕಾಲದ ಕೇಳ್ತೀವಲ್ಲ, ಆ ಕೆಲವು ನದಿಗಳಿಗೆ ಮಾತ್ರ ಪುಣ್ಯ ಸ್ಥಾನ ಕೊಟ್ಟಿದ್ದೀವಿ. ಈ ನೆಲದಲ್ಲಿ, ರಾಜ್ಯದಲ್ಲಿ, ಈ ದೇಶದಲ್ಲಿ ಸಾಕಷ್ಟು ಜನ ರಾಜರು, ದಿವಾನರು, ಆಡಳಿತಗಾರರು ಎಲ್ಲ ಬಂದೋಗಿದ್ದಾರೆ. ಎಲ್ಲರೂ ನಮ್ಗೆ ನೆನಪಿರಲ್ಲ. ಅದರಲ್ಲಿ ಕೆಲವು ವ್ಯಕ್ತಿಗಳು ಮಾತ್ರ ಸದಾ ನಮ್ಮ ನೆನಪಲ್ಲಿ ಇರ್ತಾರೆ. ಅಂತ ಸದಾ ನೆನಪಲ್ಲಿರುವಂತ ಪ್ರಾತಸ್ಮರಣೀಯರು, ರಾಜರ್ಷಿಗಳು ಆದಂತವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಅಧ್ಯಕ್ಷರಾದ ಸೂರಿ ಶ್ರೀನಿವಾಸ್, ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷರಾದ ಮಾವಿನಕೆರೆ ದಯಾನಂದ್, ನಿಯೋಜಿತ ಅಧ್ಯಕ್ಷರಾದ ಮಾಸ್ತೇಗೌಡ ಕುರುಬರಹಳ್ಳಿ, ನಿಕಟಪೂರ್ವ ಅಧ್ಯಕ್ಷರಾದ ಚಂದ್ರಶೇಖರ್, ವೆಂಕಟೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.